ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ರು ಇದು ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಪಟ್ ಹೆಂಗೆ ಕೊಡ್ರಿ ಗುರು. ಅದೇನಾಗುತ್ತೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬರೋದಾದರೆ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ T20 ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ, ಯಾವ ಥರ ಇಲ್ಲಪ್ಪ, ಅದೇ ಪ್ರೊಡಕ್ಷನ್ ಗುರು. ಪ್ರಿವ್ಯೂ ಅಂತ ಅಂದ್ಕೊಳ್ಳಿ, ಏನಾಗಲ್ಲ. ಏನಪ್ಪ ಅಂತಂತಂದರೆ ನಮ್ಮ ಇಂಡಿಯಾ ಯಾವುದೇ ಚೇಂಜಸ್ ಇಲ್ಲ ಗುರು. ಪ್ಲೇಯಿಂಗ್ 11ನಲ್ಲಿ ಲಾಸ್ಟ್ ತೊಗೊಂಡೋಗಿದ್ರಲ್ಲ ಫಸ್ಟ್ T20ಲಿ, ಅದೇ ರೀತಿ ಅದೇ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡ್ತಿದ್ದಾರೆ. ಇಲ್ಲಿ ಇಂಗ್ಲೆಂಡ್ ಅವ್ರು ಸ್ವಲ್ಪ ಪ್ಲೇಯಿಂಗ್ 11 ಚೇಂಜಸ್ ಮಾಡ್ತಾರೆ ಅಂತ ಅನಿಸುತ್ತೆ ಗುರು. ಅದು ಒಬ್ಬ ಫಾಸ್ಟ್ ಬೌಲರ್ನ ತೆಗೆದುಬಿಟ್ಟು ಸ್ಪಿನ್ನರ್ಸ್ನ ಅಡಾಪ್ಟ್ ಮಾಡ್ಕೊಂಬರ್ತಾರೆ ಅಂತ ನ್ಯೂಸ್ ಇದೆ, ರಿಪೋರ್ಟ್ಸ್ ಇದೆ. ಆದರೆ ಏನು ಮಾಡ್ತಾರೆ ಗೊತ್ತಿಲ್ಲ ಗುರು. ಇಲ್ಲಿ ನನಗೆ ಅನ್ಸಿರೋಟ್ಟಿಗೆ ಇಬ್ಬರು ಪ್ಲೇಯಿಂಗ್ 11 ಸೇಮೇ ಬರುತ್ತೆ ಅಂತ ಅನಿಸ್ತಿದೆ ಗುರು. ಇವತ್ತಿನ ಸೆಕೆಂಡ್ T20 ಮ್ಯಾಚಿಗೆ ಸಂಜೆ 6 ಗಂಟೆಗಿದೆ. ಎಲ್ಲರೂ ನೋಡಿ, ಚೆನ್ನಾಗಿರುತ್ತೆ ಗುರು. ಇದಾದರೂ ಹೈಯೆಸ್ಟ್ ಸ್ಕೋರ್ ಆಗಬೇಕು ಗುರು. ನಡೀತಿರೋದು ಬಂದ್ಬಿಟ್ಟು ಚಿದಂಬರಂ ಸ್ಟೇಡಿಯಂ ಚೆನ್ನೈಯಲ್ಲಿ ನಡೀತಿರೋದು. ಇದಾದರೂ ಒಂದು ಹೈಯೆಸ್ಟ್ ಮ್ಯಾಚ್ ನಡೀಲಿ ಅಂತ. ಇದು ಅಪ್ಪರ್ ಹ್ಯಾಂಡ್ ಬಂದ್ಬಿಟ್ಟು ನಮ್ಮ ಇಂಡಿಯಾನೇ ಇರುತ್ತೆ ಗುರು. ಏನಕ್ಕಂದರೆ ಇಂಡಿಯಾ ಗ್ರೌಂಡ್ ಪೂರ್ತಿ ಕುಡ್ದೋರು ಇದ್ದಾರೆ ಅಲ್ಲಿ ಸ್ಪಿನ್ನರ್ಸು. ಅದಕ್ಕೋಸ್ಕರ ಇಲ್ಲೂ ಸ್ಪಿನ್ನರ್ಸೇ ವರ್ಕೌಟ್ ಆಗೋದು ಚಿದಂಬರಂ ಸ್ಟೇಡಿಯಂನಲ್ಲಿ. ಇಲ್ಲಿ ವರುಣ್ ಚಕ್ರವರ್ತಿ ಸೂಪರ್ ಸ್ಟಾರ್ ಆಗ್ಬೋದು. ಇಲ್ಲಿ ಅವರ ಕಳೆ ಏನಾದರೂ ಇಳಿಸಿದರೆ ಇಲ್ಲಿ ಇಂಗ್ಲೆಂಡ್ ಅವ್ರ ಪರ ಸ್ಪಿನ್ನರ್ ಯಾರು ಮಸ್ತಾಗೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಇವತ್ತಿನ ಪ್ರಕಾರ ಅಂತಂತಂದರೆ ಬೌಲರ್ಸಲ್ಲಿ ನೋಡಿದರೆ ಆದಿಲ್ ರಶೀದ್ ಗ್ರೂಪ್ ಇವರದೊಂದು ಚಾಪು ಮೂಡಿಸ್ಬೋದು ಅಂತಲೇ ಹೇಳ್ಬೋದು. ಎಲ್ಲಿ ಚಿದಂಬರಂ ಸ್ಟೇಡಿಯಂ ಚೆನ್ನೈಯಲ್ಲಿ ಚೆನ್ನಾಗೇ ಇದೆ ಗುರು. ಸ್ಪಿನ್ನರ್ಸಿಗೆ ಹಾವಳಿ ಎಬ್ಬಿಸ್ಬೋದು ಅಲ್ಲಿ ಬೌಲರ್ಸಿಂದ ಅಂತಲೇ. ಆಮೇಲೆ ನೆಕ್ಸ್ಟ್ ಬರೋದ್ರೆ ಬ್ಯಾಟಿಂಗ್. ಫಸ್ಟ್ ಟಾಸ್ ವಿನ್ ಆದರೆ ಬ್ಯಾಟಿಂಗ್ ತಗೋಬೋದಾ ಬೌಲಿಂಗ್ ತಗೋಬೋದಾ ಅಂತಂದರೆ ಇಲ್ಲಿ ನನಗೆ ಅನ್ಸಿರೋ ಮಟ್ಟಿಗೆ ಬ್ಯಾಟಿಂಗ್ ಚೂಸ್ ಮಾಡಬೇಕು ಗುರು ಚಿದಂಬರಂ ಸ್ಟೇಡಿಯಮಲ್ಲಿ ಬಂದುಬಿಟ್ಟು. ಏನಕ್ಕಂದರೆ ಇಲ್ಲಿ ಚೇಸಿಂಗ್ ಸ್ಕೋರು ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ಚೇಸಿಂಗ್ ಸ್ಟ್ರಗಲಿಂಗೂ ತುಂಬ ಕಷ್ಟ ಇದೆ ಗುರು. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಟಾಸ್ ವಿನ್ ಆದವ್ರು ಬ್ಯಾಟಿಂಗ್ ತೊಗೊತಾರೆ. ಏನಪ್ಪ ಅಂತಂತಂದರೆ ಅಕಸ್ಮಾತ್ ಇಂಡಿಯಾ ಟಾಸ್ ವಿನ್ ಆದರೆ ನನಗೆ ಅನಿಸಿರೋ ಮಟ್ಟಿಗೆ ಅದೇ ಬರ್ತಾರೆ ಅನಿಸುತ್ತೆ ಗುರು. ಲಾಸ್ಟ್ ಟೈಮು ಬೌಲಿಂಗ್ ತೊಗೊಂಡಿದ್ರು, ಲೋ ಸ್ಕೋರ್ ಆಗಿತ್ತು. ನೋಡೋಕ್ಕೂ ಮ್ಯಾಚ್ ಇಂಟ್ರೆಸ್ಟ್ ಇರಲ್ಲ ಗುರು. ಲೋ ಸ್ಕೋರ್ ಆದರೆ ಹೈ ಸ್ಕೋರ್ ಆಗಬೇಕು. ಅದಕ್ಕೋಸ್ಕರ ನಾನು ಪ್ರೊಡಕ್ಷನ್ ಮಾಡಿದಂತೆ ಅಕಸ್ಮಾತ್ ಇಂಡಿಯಾ ಏನಾದರೂ ಟಾಸ್ ಗೆದ್ದರೆ ಫಸ್ಟು ಈ ಸರಿ ಬ್ಯಾಟಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ಗುರು. ಏನಕ್ಕಪ್ಪ ಅಂತಂತಂದರೆ ಸ್ವಲ್ಪ ಹೈ ಸ್ಕೋರ್ ಆಗುತ್ತೆ. ಚೇಸಿಂಗ್ ಮಾಡೋರಿಗೂ ಟಫ್ ಮ್ಯಾಚ್ ಇರುತ್ತೆ ಗುರು. ನೋಡೋಕ್ಕೂ ವೀಕ್ಷಕರಿಗೂ ಸ್ವಲ್ಪ ಫ್ಯಾನ್ಸಿಗಳಿಗೂ ನೋಡ್ಬೇಕಂತ ಅನಿಸುತ್ತೆ. ಹೈ ಸ್ಕೋರ್ ಇದ್ದರೆ 150, 140, 130 ಇದ್ದರೆ ಎಲ್ಲ ಮ್ಯಾಚೇ ಬಿಟ್ಬಿಡೋಣ ಗುರು. ಆರಾಮ್ ಒನ್ ಸೈಡೆಡ್ ಮ್ಯಾಚ್ ಗೆಲ್ತಾರೆ ಅಂತ ಅಂದ್ಕೊತೀವಿ. ಅದಕ್ಕೋಸ್ಕರ ಇಲ್ಲಿ ಟಾಸ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅನಿಸುತ್ತೆ. ಈ ಮ್ಯಾಚ್ ಬಂದುಬಿಟ್ಟು ಟಾಸ್ ಯಾರು ಗೆಲ್ತಾರೆ ಮ್ಯಾಚ್ ವಿನ್ ಆಗ್ತಾರೆ ಅಂತ ಅನ್ಬೋದು ಗುರು. 100ಕ್ಕೆ 90% ಅದೇ ಪ್ರೊಡಕ್ಷನ್ ಇರೋದ್ರಿಂದ ಟಾಸ್ ಯಾರು ವಿನ್ ಆಗ್ತಾರೆ ಅವರೇ ಮ್ಯಾಚ್ ವಿನ್ ಆಗೋದು ಪಕ್ಕ ಇಲ್ಲಿ ಬಂದುಬಿಟ್ಟು ಚಿದಂಬರಂ ಸ್ಟೇಡಿಯಂನಲ್ಲಿ. ಇನ್ನೊಂದು ಇಲ್ಲಿ ಸ್ಪಿನ್ ಬೌಲರ್ಸೇ ಮೋಸ್ಟ್ ಪ್ರಾಬಬ್ಲಿ ಅಪ್ಪರ್ ಹ್ಯಾಂಡ್ ಇರ್ತಾರೆ ಗುರು. ಇಲ್ಲಿ ಫಾಸ್ಟ್ ಬೌಲರ್ಸಿಗೆ ಅಷ್ಟೊಂದೇನು ಇರಲ್ಲ ಇಲ್ಲಿ ಚಿದಂಬರಂ ಸ್ಟೇಡಿಯಮಲ್ಲಿ. ಲಾಸ್ಟ್ ಸೀಸನ್ IPL ಏನಾದರೂ ಹೈಯೆಸ್ಟ್ ಸ್ಕೋರ್ ನೋಡಿಕೊಂಡ್ರೆ 182 ಇದೆ ಗುರು. ಲೋಯೆಸ್ಟ್ ನೋಡಿಕೊಂಡ್ರೆ 160 ಇದೆ ಗುರು ಚೇಸಿಂಗಲ್ಲಿ. ಆಮೇಲೆ ಬ್ಯಾಟಿಂಗಲ್ಲಿ ನೋಡೋದಾದರೆ 170 ಇದೆ ಗುರು. ಒಳ್ಳೆ ಫಸ್ಟ್ ಇನ್ನಿಂಗ್ಸಲ್ಲಿ 170, ಸೆಕೆಂಡ್ ಇನ್ನಿಂಗ್ಸಲ್ಲಿ 152 ಇದೆ. ಒಂದು ಒಳ್ಳೆ ಟಾಸ್ ವಿನ್ ಆದವ್ರು ಬ್ಯಾಟಿಂಗ್ ಚೇಸಿಂಗ್ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಗುರು ಇವತ್ತು ಯಾವ ಥರ ಆಡ್ತಾರೆ ನೋಡಬೇಕು. ಪ್ಲೇಯಿಂಗ್ 11ನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇಂಡಿಯಾದ ಪರ ಏನೇ ಚೇಂಜಸ್ ಆದರೂ ಇಂಗ್ಲೆಂಡ್ ಪರ ಒಬ್ಬ ಸ್ಪಿನ್ನರಿಂದೇ ತೊಗೊಂಬರ್ತಾರೆ ಅನಿಸುತ್ತೆ. ಫಾಸ್ಟ್ ಬೌಲರ್ನ ಹೊರಗಡೆ ಇಟ್ಬಿಟ್ಟು ಇಂಡಿಯಾದಿಂದ ಯಾವುದೇ ಪ್ಲೇಯಿಂಗ್ 11 ಚೇಂಜಸ್ ಇಲ್ಲ ಗುರು. ಅದೇ ಪ್ಲೇಯಿಂಗ್ 11 ಮುಕ್ಕಳಾರೆ ಮಸ್ತಾಗಿ ಜಬರ್ದಸ್ತಾಗೈತೆ. ಯಾವುದೇ ಚೇಂಜಸ್ ಮಾಡಲ್ಲ ಇಂಡಿಯಾದಿಂದ. ಇದು ಪಕ್ಕಾ ನ್ಯೂಸು ಅಪ್ಡೇಟ್ ಕೊಟ್ಟಿದ್ದಾರೆ. ಇದೇ ಥರ ವಿಷಯ ತಿಳಿಸ್ತಾ ಇರ್ತೀನಿ ಗುರು ನಮ್ಮ ಸ್ಪೋರ್ಟ್ಸ್ ಸ್ಟೋರೀಸಿಂದ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್.